ಸ್ನೇಹಿತರೆ, ನಾನು ನಿಮ್ಮನ್ನು ಶ್ರೀರಂಗಪಟ್ಟಣ ಇನ್ನೊಂದು ಅಪೂರ್ವ ನಿಧಿ, ಹುದುಗಿ ಹೋಗಿರುವ, ನಾಶವಾಗಿ ಹೋಗಿರುವ ಅಥವಾ ನಾಶದಂಚಿನಲ್ಲಿರುವ ಮತ್ತೊಂದು ಅಪೂರ್ವ ನಿಧಿ ಬಳಿಗೆ ನಿಮ್ಮನ್ನು ನಾನು ಕರ್ಕೊಂಬಂದಿದ್ದೀನಿ. ಇದನ್ನು ಇಂಗ್ಲೀಷಿನಲ್ಲಿ ಡವ್ ಕೋಟ್ ಅಂತಾರೆ, ಹಿಂದಿನಲ್ಲಿ ಕಬೂತರ್ ಖಾನ ಅಂತ ಕರೀತಾರೆ. ಕನ್ನಡದಲ್ಲಿ ಇದು ಪಾರಿವಾಳಗಳ ಗೂಡು ಅಂತ ನಾವು ಸರಳವಾಗಿ ಹೇಳ್ಬೋದು. ಇದು ಮುಂಚೆ ಹೈದರ್ ಅಲಿಯವರ ಕಾಲದಲ್ಲಿ, ನವಾಬ್ ಹೈದರ್ ಅಲಿಯವರ ಕಾಲದಲ್ಲಿ ಇದಕ್ಕೆ ಸೇರಿದಂಗೆ ಎದುರು ಭಾಗದಲ್ಲಿ ಇನ್ನೊಂದು ಕಬೂತರ್ ಖಾನ ಇತ್ತು, ಇನ್ನೊಂದು ಡವ್ ಕೋಟ್ ಇತ್ತು, ಅದು ಬಿದ್ದೋಗಿದೆ. ಅದಕ್ಕೆ ಅವಶೇಷಗಳನ್ನು ನೀವು ಇಲ್ಲಿ ಬಂದಾಗ ನೋಡ್ಬೋದು. ಇವೆರಡರ ಮಧ್ಯದಲ್ಲಿ ಒಂದು ಎಂಟ್ರೆನ್ಸ್ ಆರ್ಚ್ ಇತ್ತು. ಈ ಎಂಟ್ರೆನ್ಸ್ ಆರ್ಚ್ ಒಳಗಡೆ ಹೋದರೆ ಇಲ್ಲಿ ಕಟ್ಟಿದಂಥ ಒಂದು ಬೃಹತ್ತಾದ ಲಾಲ್ ಬಾಗ್ ಅರಮನೆ ಇತ್ತು. ಈ ಲಾಲ್ ಬಾಗ್ ಅರಮನೆ ಒಳಗೆ ಕೂತ್ಕೊಂಡು ಹೈದರ್ ಅಲಿ ಖಾನ್ ಅವರು ರಾಜ್ಯಾಡಳಿತವನ್ನು ನೋಡ್ಕೊಳ್ತಾ ಇದ್ದರು. ತಂದೆ ಮಕ್ಕಳಿಬ್ಬರು ಅವರ ಆಡಳಿತಾವಧಿ 50 ವರ್ಷಗಳಲ್ಲಿ ಶ್ರೀರಂಗಪಟ್ಟಣದಲ್ಲಿ 3 ಅರಮನೆಗಳನ್ನು ಕಟ್ಟಿದ್ದಾರೆ. ಒಂದು ಲಾಲ್ ಬಾಗ್ ಪ್ಯಾಲೇಸು, ಮತ್ತೊಂದು ಲಾಲ್ ಮೆಹಲ್ ಪ್ಯಾಲೇಸು, ಮತ್ತೊಂದು ದರಿಯಾ ದೌಲತ್ ಪ್ಯಾಲೇಸು. ಅದರಲ್ಲಿ ಲಾಲ್ ಮೆಹಲ್ ಮತ್ತು ದರಿಯಾ ದೌಲತ್ ಪ್ಯಾಲೇಸ್ನಲ್ಲಿ ಟಿಪ್ಪು ಸುಲ್ತಾನರು ತಮ್ಮ ಆಡಳಿತವನ್ನು ನಡೆಸಿದರೆ, ಈ ಲಾಲ್ ಬಾಗ್ ಪ್ಯಾಲೇಸಿನಲ್ಲಿ ನವಾಬ್ ಹೈದರ್ ಅಲಿ ಖಾನ್ ಅವರು ತಮ್ಮ ಜೀವಿತಾವಧಿಯ ಬಹುತೇಕ ಸಮಯವನ್ನು ಇಲ್ಲಿ ಕಳೆದ್ರು. ಅವರ ಲಾಲ್ ಬಾಗ್ ಪ್ಯಾಲೇಸಿನಲ್ಲೇ ಜಾಸ್ತಿ ಇದ್ದರು. ಲಾಲ್ ಬಾಗ್ ಅಂತಂದರೆ ತೋಟ, ಕೆಂಪು ತೋಟ. ಈಗಲೂ ನೀವು ನೋಡ್ಬೋದು, ಈ ಗುಂಬಸ್ಸಿನ ಏರಿಯಾ ಪೂರ್ತಿ ನೀವು ಅದು ತೋಟದಿಂದ ಆವೃತವಾಗಿ ಬಗೆಬಗೆಯಾದಂಥ ವಿಧವಾದಂಥ ಹಣ್ಣುಗಳ ತುಂಬಿದ ಮರಗಳಿಂದ ತುಂಬಿದ ತೋಟಗಳನ್ನು ನೀವು ನೋಡ್ಬೋದು. ಅದ್ರ ಮುಂದಕ್ಕೇ ಬಂದರೆ ಇಲ್ಲಿ ಸತ್ತಂಥ ಅತ್ಯಂತ ಪ್ರಖ್ಯಾತನಾದಂಥ ಅಧಿಕಾರಿ ಕರ್ನಲ್ ಬೇಲೆಯ ಸ್ಮಾರಕವನ್ನು ಸಹ ನೀವಿಲ್ಲಿ ನೋಡ್ಬೋದು. ನೀವಿಲ್ಲಿಗೆ ಬಂದಾಗ, ಶ್ರೀರಂಗಪಟ್ಟಣಕ್ಕೆ ಬಂದಾಗ ಈ ಕಬೂತರ್ ಖಾನ ಮುಂದೆ ನಿಂತ್ಕೊಂಡ್ರೆ ನೀವಿಲ್ಲಿ ಒಂದು ಆರ್ಚ್ ಯಾವ ಥರ ಇತ್ತು, ಅಲ್ಲಿ ಮೆಟ್ಲುಗಳು ಯಾವ ಥರ ಇತ್ತು ಅಂತ ಈಗ ನಾನು ತೋರಿಸೋವಂಥ ಚಿತ್ರದಲ್ಲಿ ನೀವು ನೋಡಿ, ಆ ಚಿತ್ರವನ್ನು ನೋಡಿ ನೀವು ಶ್ರೀರಂಗಪಟ್ಟಣಕ್ಕೆ ಬಂದಾಗ ಈ ಆರ್ಚ್ ಒಳಗಡೆಯಿಂದ ಮೆಟ್ಟಲು ಹತ್ಕೊಂಡು ಹೋದಾಗ ಈ ಲಾಲ್ ಬಾಗ್ ಪ್ಯಾಲೇಸು ಎಷ್ಟು ಬೃಹತ್ತಾಗಿತ್ತು, ಎಷ್ಟು ಮನಮೋಹಕವಾಗಿತ್ತು. ಇಂಥ ಪ್ಯಾಲೇಸನ್ನು ಸಹ ಬ್ರಿಟಿಷರು 1807ರಲ್ಲಿ ಸಂಪೂರ್ಣವಾಗಿ ಒಡೆದು ಹಾಕಿ ಅದರಲ್ಲಿದ್ದಂಥ ಬೆಲೆ ಬಾಳುವ ಮರಮುಟ್ಟುಗಳನ್ನು, ಇತರೆ ಕಟ್ಟಡ ಸಾಮಗ್ರಿಗಳನ್ನು ಊಟಿಯಲ್ಲಿರುವ ತಮ್ಮ ಸೈಂಟ್ ಸ್ಟೀಫನ್ ಚರ್ಚು ಮತ್ತು ಟ್ರಿನಿಟಿ ಚರ್ಚುಗಳಿಗೆ ಉಪಯೋಗಿಸ್ಕೊಳ್ತಾರೆ. ನೀವು ಊಟಿಗೆ ಹೋದಾಗಲೂ ಆ ಚರ್ಚುಗಳನ್ನು ನೋಡಿ ಅಲ್ಲಿದ್ದಂಥ ಪದಾರ್ಥಗಳನ್ನು ನೋಡಿದ್ರೆ ನೀವು ಶ್ರೀರಂಗಪಟ್ಟಣವನ್ನು ನೆನಪು ಮಾಡ್ಕೊಳ್ಬೋದು. ಈ ಆರ್ಚು ಇದು ಇರೋದು ಒಂದೇ ಒಂದು ಡವ್ ಕೋಟು. ಈಗ ಇದು ಸಹ ಬೀಳುವಂಥ ಸ್ಥಿತಿನಲ್ಲಿದೆ. ಇದನ್ನು ನಾವು ಎಲ್ಲರೂ ಸೇರಿ, ರಾಜ್ಯಾಡಳಿತ, ನಾಗರಿಕರು, ಪ್ರಜ್ಞಾವಂತ ನಾಗರಿಕರು, ಶ್ರೀರಂಗಪಟ್ಟಣದ ಮಂಡ್ಯ ಜಿಲ್ಲೆಯ ಕನ್ನಡ ನಾಡಿನ ಎಲ್ಲ ನಾಗರಿಕರು ಸೇರಿ ಇದೊಂದನ್ನು ಉಳಿಸ್ಕೋಬೇಕು. ಇದು ಬಿದ್ದು ಹೋದರೆ ನಮಗೆ ಇಲ್ಲಿ ಒಂದು ಲಾಲ್ ಬಾಗ್ ಪ್ಯಾಲೇಸ್ ಇತ್ತು, ಇಲ್ಲಿ 2 ಕಬೂತರ್ ಖಾನ ಇತ್ತು, ಇಲ್ಲಿ ಒಂದು ಬೃಹತ್ತಾದ ಮತ್ತು ಸುಂದರವಾದ ಆರ್ಚ್ ಇತ್ತು ಅನ್ನೋದು ನಮಗೆ ಕಲ್ಪನೆಗೂ ಸಹ ಬರೋದಿಲ್ಲ. ಸಂಪೂರ್ಣವಾಗಿ ನಮ್ಮ ನೆನಪಿನಿಂದ ನಶಿಸಿ ಹೋಗುತ್ತೆ. ಅದಕ್ಕೆ ಮುಂಚೆ ಇದನ್ನೆಲ್ಲ ಉಳಿಸ್ಕೋಬೇಕಾಗಿರೋದು ಪ್ರಜ್ಞಾವಂತರಾದ ನಾಗರಿಕರಾದ ನಮ್ಮ ಕರ್ತವ್ಯ ಆಗಿರುತ್ತೆ. ನಾವೆಲ್ಲ ಸೇರಿ ಇದನ್ನು ಉಳಿಸ್ಕೊಳ್ಳೋಣ ಅಂತ ನಾನು ಆಶಿಸ್ತೀನಿ. ನೀವು ನೆಕ್ಸ್ಟು ಶ್ರೀರಂಗಪಟ್ಟಣಕ್ಕೆ ಬಂದಾಗ ಈ ಕಬೂತರ್ ಖಾನಾಗೂ ಭೇಟಿ ಕೊಡಿ. ಇಲ್ಲಿ ನಿಂತ್ಕೊಂಡು ಇದನ್ನು ನಾನು ಹೇಳಿದ್ದನ್ನು ಒಂದ್ಸಲಿ ನೆನಪು ಮಾಡ್ಕೊಳ್ಳಿ. ನಿಮ್ಮ ಎಡಗಡೆಗೆ ನೋಡಿ, ಅಲ್ಲಿ ಲಾಲ್ ಬಾಗ್ ಪ್ಯಾಲೇಸು ಎಷ್ಟು ಸುಂದರವಾಗಿತ್ತು ಅನ್ನೋದನ್ನು ಸಹ ನೀವು ನೆನಪು ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ. ಈ ಕಬೂತರ್ ಖಾನ ಅಂದರೆ ನಾನು ಹೇಳಿದಾಗೆ ಸ್ನೇಹಿತರೆ, ಇದು ಪಾರಿವಾಳಗಳನ್ನು ಸಾಕುತ್ತಿದ್ದಂಥ, ಅವು ವಾಸ ಮಾಡ್ತಿದ್ದಂಥ ಗೂಡು. ಆಗಿನ ಕಾಲದಲ್ಲಿ ಸಂವಹನ ಮಾಧ್ಯಮಕ್ಕೆ ಪ್ರಮುಖವಾದಂಥ ಪಾತ್ರಧಾರಿ ಪಾರಿವಾಳ ಆಗಿತ್ತು. ಪಾರಿವಾಳಗಳನ್ನು ಟ್ರೈನಿಂಗ್ ಮಾಡಲಾಗ್ತಾಯಿತ್ತು. ಅವುಗಳ ಕಾಲಿಗೆ ಚೀಟಿಗಳನ್ನು ಕಟ್ಟಿ, ಸಂಕೇತಾಕ್ಷರಗಳಿಂದ ಬರೆದ ರಹಸ್ಯ ಸಂದೇಶವನ್ನು ಕಟ್ಟಿ ಊರಿಂದ ಊರಿಗೆ ಇದು ಅತ್ಯಂತ ತ್ವರಿತಗತಿಯಲ್ಲಿ ಹೋಗಿ ಸಂಬಂಧಪಟ್ಟವರಿಗೆ ಸುದ್ದಿಯನ್ನು ತಲುಪಿಸುವಂಥ ಒಂದು ಮೂಲ ಆಗಿತ್ತು. ನವಾಬ್ ಹೈದರ್ ಅಲಿ ಖಾನ್ ಅವರ ಕಾಲದಲ್ಲಿ ಕರ್ನಾಟಕ ರಾಜ್ಯ ಕಾವೇರಿಯಿಂದ ಗೋದಾವರಿಯವರೆಗೆ ವಿಸ್ತರಣೆಗೊಂಡಿತ್ತು ಅಂತ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ. ಅಷ್ಟು ವಿಸ್ತರಣೆಗೊಂಡಿದ್ದ 80 ಪಾಳೆಪಟ್ಟುಗಳು ಹೈದರ್ ಅಲಿ ಖಾನ್ ಅವರ ಆಡಳಿತದಲ್ಲಿದ್ವು. ಅಂಥವರಿಗೆಲ್ಲ ಒಂದು ಸುದ್ದಿಯನ್ನು ಕಳಿಸ್ಬೇಕಾದ್ರೆ, ಒಂದು ರಹಸ್ಯ ಸಂದೇಶವನ್ನು ಕಳಿಸ್ಬೇಕಾದ್ರೆ ಪ್ರಮುಖ ಪಾತ್ರಧಾರಿಗಳಾಗಿದ್ದಂಥವು ಈ ಪಾರಿವಾಳಗಳು. ಅವುಗಳಿಗೋಸ್ಕರ ಎಷ್ಟು ಪ್ರಾಮುಖ್ಯತೆ ನೋಡಿ ಸ್ನೇಹಿತರೆ, ಅವುಗಳಿಗೋಸ್ಕರ ಅರಮನೆಯ ಮುಂಭಾಗದಲ್ಲೇ 2 ಕಡೆಗಳಲ್ಲಿ ಈ ಕಬೂತರ್ ಖಾನವನ್ನು ಸ್ಥಾಪನೆ ಮಾಡಿದರು. ಹಾಗಾಗಿ ಇದರ ಪ್ರಾಮುಖ್ಯತೆ ಎಷ್ಟು ಅಂತ ನೀವು ಅರಿತುಕೊಳ್ಬಹುದು. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಈಗ ನಾನು ನಿಮಗೆ ಬೆಳಗ್ಗೆಯಿಂದ ಏನು ತೋರಿಸಿದ್ದೀನಿ, ಇದು ನೀವೆಲ್ಲ ಸಾಮಾನ್ಯವಾಗಿ ಶ್ರೀರಂಗಪಟ್ಟಣಕ್ಕೆ ಪ್ರವಾಸಿಗರಾಗಿ ಬಂದಾಗ ನೋಡುವ ಕರ್ನಲ್ ಬೇಲಿ ಡಂಜನ್ ಆಗಿರ್ಬೋದು, ರಂಗನಾಥ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ನಿಮಿಷಾಂಬ ದೇವಸ್ಥಾನ ಆಗಿರ್ಬೋದು, ದರಿಯಾ ದೌಲತ್ ಬಾಗ್ ಆಗಿರ್ಬೋದು, ಅವೆಲ್ಲ ನೀವು ನೋಡಿರ್ತೀರ. ಎಲ್ಲವದ ಇತಿಹಾಸವನ್ನು ನೀವು ಅಲ್ಲಲ್ಲೇ ತಿಳ್ಕೊಂಡಿರ್ತೀರ. ಆದರೆ ನಾನು ಇವತ್ತು ಬೆಳಗ್ಗೆಯಿಂದ ತೋರಿಸಿದಂಥ ಜಾಗಗಳು ನಾನು ಶ್ಯೂರಾಗಿ, ಗ್ಯಾರಂಟಿಯಾಗಿ ಹೇಳ್ತೀನಿ ಸ್ನೇಹಿತರೆ, ಇವು ಯಾವನ್ನು ನೀವು ನೋಡಿರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀವು ಮುಂದಿನ ಸಲ ಶ್ರೀರಂಗಪಟ್ಟಣಕ್ಕೆ ಬಂದಾಗ
ಬಂದಾಗ ಇವನ್ನೆಲ್ಲ ನೀವು ತಪ್ಪದೇ ನೋಡಿ ಅಂತ ನಿಮ್ಮ ಮಾಹಿತಿಗಾಗಿ ನೀವು ನೋಡದೇ ಇರೋವಂಥ ಅಪರೂಪದ ತಾಣಗಳನ್ನು ನಾನು ತೋರಿಸಿದ್ದೀನಿ. ನೀವು ನಿಜವಾಗಿ ಶ್ರೀರಂಗಪಟ್ಟಣದ ನೀವು ನಿಜವಾದ ಇತಿಹಾಸ ಪ್ರಿಯರೇ ಆದರೆ ಶ್ರೀರಂಗಪಟ್ಟಣದ ಇತಿಹಾಸವನ್ನು ನೋಡಲಿಕ್ಕೆ ನಿಮಗೆ 2 ಸಂಪೂರ್ಣ ದಿನಗಳು ಬೇಕಾಗ್ತವೆ. ಅಂಥದ್ರಲ್ಲಿ ಈ ವಿಭಿನ್ನವಾದ ಮಾಹಿತಿಯನ್ನು, ವಿಭಿನ್ನವಾದ ಸಂದೇಶವನ್ನು ನಾನು ನಿಮ್ಗೆ ಕಟ್ಕೊಟ್ಟಿದ್ದೀನಿ. ಮುಂದಿನ ಸರಿ ನೀವು ಶ್ರೀರಂಗಪಟ್ಟಣಕ್ಕೆ ಬಂದಾಗ ಈ ನಾನು ತೋರಿಸಿದ ಸ್ಥಳಗಳನ್ನೆಲ್ಲ ನೋಡೋದನ್ನು ಮರಿಬೇಡಿ. ಅಲ್ಲಿ ಹೋಗಿ ನಿಂತ್ಕೊಳ್ಳಿ, ನಾನು ಹೇಳಿದಂಥ ಇತಿಹಾಸವನ್ನು ಜ್ಞಾಪಿಸ್ಕೊಳ್ಳಿ. ನಮ್ಮ ನಾಡಿಗೆ, ನಮ್ಮ ನಾಡನ್ನು ಕಟ್ಟಿದಂಥ ಹಿರಿಯರು ಎಷ್ಟು ಶ್ರಮ ತ್ಯಾಗವನ್ನು ಮಾಡಿದ್ದಾರೆ ಅಂತ ನೀವು ನೆನೆಸ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ಸ್ನೇಹಿತರೆ, ಇದು ಕರ್ನಲ್ ಬೇಲಿ ಅವರ ಸಮಾಧಿ. ನೀವು ಆಶ್ಚರ್ಯ ಪಡ್ತಾ ಇರ್ಬೋದು, ಯಾವ ಇಂಗ್ಲೀಷ್ ಆಫೀಸರ್ಗೂ ಇಲ್ಲದೇ ಇರೋವಂಥ ಸಮಾಧಿ, ಇಷ್ಟು ಸುಂದರವಾದಂಥ ಕಾಂಪೌಂಡನ್ನು ಒಳಗೊಂಡಂಥ ಒಂದು ಭವನವನ್ನು, ಚಿಕ್ಕದಾದ ಒಂದು ಭವನವನ್ನು ಒಳಗೊಂಡಂಥ ಸಮಾಧಿ ಕರ್ನಲ್ ಬೇಲಿಗೆ ಯಾಕಿದೆ ಅಂತ. ಕರ್ನಲ್ ಬೇಲಿ ಶ್ರೀರಂಗಪಟ್ಟಣದಲ್ಲಿ ಮತ್ತು ಮದ್ರಾಸ್ ಪ್ರಾಂತ್ಯದಲ್ಲಿ, ಅಥವಾ ನೀವು ಹೇಳಬೇಕು ಅಂದರೆ ಈವನ್ ಲಂಡನ್ನಿನಲ್ಲೂ ಅವನು ಬಹಳ ಸಂಚಲನವನ್ನು ಸೃಷ್ಟಿ ಮಾಡಿದ್ದಂಥ ಒಬ್ಬ ಕರ್ನಲ್ಲು. ಅವನು ಇಂಗ್ಲೆಂಡಿನಲ್ಲಿ, ಯುರೋಪಿನಲ್ಲಿ ಯುದ್ಧ ನಿರತನಾಗಿದ್ದಂಥ ಕಾಲದಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ವಾರನ್ನು ಹೀನಾಯವಾಗಿ ಸೋತಂಥ ಬ್ರಿಟಿಷರು ಇವನು ತುಂಬ ಹೆಸರು ಮಾಡಿದ್ದಂಥ ಕರ್ನಲ್ ಬೇಲಿ ಅಂತ ಖುದ್ದು ವಿಕ್ಟೋರಿಯಾ ರಾಣಿ ಕರೆಸಿ ಹೇಳ್ತಾಳೆ, ನೀನು ಈಗಲೇ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿನ ಮಹಾರಾಜರಾದಂಥ ಹೈದರಾಲಿ ಖಾನ್ ಅವ್ರನ್ನು ಮತ್ತು ಹಜರತ್ ಟಿಪ್ಪು ಸುಲ್ತಾನ್ ಅವ್ರನ್ನು ನೀನು ಸೋಲಿಸಬೇಕಾಗುತ್ತೆ ಅಂತ ಹೇಳಿದಾಗ ಅವನು ಆ ರಣವೀಲ್ಯವನ್ನು ಸ್ವೀಕರಿಸಿ ಅದನ್ನು ಒಂದು ಚಾಲೆಂಜ್ ಆಗಿ ತಗೊಂಡು ನಾನು ಹಜರತ್ ಟಿಪ್ಪು ಸುಲ್ತಾನ್ ಅವ್ರನ್ನ ಸೋಲಿಸ್ತೀನಿ ಅಂತ ಹೇಳಿ ಒಂದು ಅವರ ಹತ್ರ ಪ್ರತಿಜ್ಞೆ ಮಾಡಿ ಬರ್ತಾನೆ. ಬಂದು ಮದ್ರಾಸ್ ಪ್ರಾಂತ್ಯದಲ್ಲಿ ಇಳಿದ ಕೂಡಲೇ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಶುರುವಾಗುತ್ತೆ. ಇಲ್ಲಿ ಈ ತಂದೆ ಮಕ್ಕಳಾದಂಥ ಹೈದರಾಲಿ ಖಾನ್ ಮತ್ತು ಟಿಪ್ಪು ಸುಲ್ತಾನ್ರವರು ಇಲ್ಲಿಂದ ಅವರನ್ನು ಮದ್ರಾಸಿನವರೆಗೂ ಅಟ್ಟಿಸ್ಕೊಂಡು ಹೋಗ್ತಾರೆ. ಹೋದಾಗ ಪೊಲ್ಲಿಲೂರ್ ಅನ್ನೋ ಅರಣ್ಯದಲ್ಲಿ ಟಿಪ್ಪು ಸುಲ್ತಾನ್ರವರ ಸೈನ್ಯಕ್ಕೂ ಮತ್ತು ಕರ್ನಲ್ ಬೇಲಿಯವರ ಸೈನ್ಯಕ್ಕೂ ಘೋರವಾದ ಯುದ್ಧ ನಡೆದು ಹೀನಾಯವಾಗಿ ಸೋತಂಥ ಕರ್ನಲ್ ಬೇಲಿಯನ್ನು ಟಿಪ್ಪು ಸುಲ್ತಾನರು ಹಿಡಿದು ತಂದು ಕರ್ನಲ್ ಬೇಲಿ ಡಂಜನ್ ಅಂತ ನಾನು ಆವಾಗಲೇ ನಿಮಗೇನು ಹೇಳಿದೆ ಅಲ್ಲಿ ಇದನ್ನು ಹಾಕಿರ್ತಾರೆ. ಅಲ್ಲಿ ಬಂದಿಯಾಗಿದ್ದಂಥ ಕರ್ನಲ್ ಬೇಲಿ 2 ವರ್ಷಗಳ ನಂತರ ಅವನು ಅನಾರೋಗ್ಯನಾಗಿ ಇಲ್ಲಿ ಮೃತನಾಗ್ತಾನೆ. ಅವನು ಮೃತನಾಗಿ ಎಷ್ಟೋ ವರ್ಷಗಳ ಕಳೆದ ಮೇಲೆ ಅವನ ನೆಫ್ಯೂ, ಅವನ ಸಂಬಂಧಿಕನಾದಂಥ ಈ ಬ್ರಿಟಿಷ್ ಅಧಿಕಾರಿಯೊಬ್ಬ ಶ್ರೀರಂಗಪಟ್ಟಣಕ್ಕೆ ಬಂದು ಕರ್ನಲ್ ಬೇಲಿಯನ್ನು ನೆನೆದು ಅವನು ಈ ಒಂದು ಕರ್ನಲ್ ಬೇಲಿಯ ಸ್ಮಾರಕವನ್ನು ಕಟ್ಟಿಸ್ತಾನೆ. ಸ್ನೇಹಿತರೆ, ನೀವು ಇಲ್ಲಿ ಬಂದಾಗ ಕರ್ನಲ್ ಬೇಲಿಯ ಸ್ಮಾರಕ ಆಶ್ಚರ್ಯಕರ ಆಗ್ಬೋದು. ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಅವರ ಗುಂಬಸ್ನ ಪಕ್ಕಕ್ಕೆ ಇದೆ. ನೀವು ಗುಂಬಸ್ ನೋಡೋದಕ್ಕೆ ಬಂದಾಗ ಈ ಸ್ಮಾರಕವನ್ನು ನೋಡೋದನ್ನು ಮರಿಬೇಡಿ. ಒಟ್ಟಾರೆಯಾಗಿ ಶ್ರೀರಂಗಪಟ್ಟಣದ ಆಡಳಿತದಲ್ಲಿ 1750ರಿಂದ 1800ರವರೆಗೆ ತಂದೆ ಮಕ್ಕಳಿಬ್ಬರು ತುಂಬ ಪ್ರೋಗ್ರೆಸಿವ್ ಥಿಂಕರ್ಸ್ ಆಗಿದ್ದರು ಅಂತ ಹೇಳ್ಬೋದು. ಆವಾಗ ಹೈದರಾಲಿ ಖಾನ್ ಅವರು ಅಧಿಕಾರ ವಹಿಸ್ಕೊಂಡಂಥ ಕಾಲದಲ್ಲಿ ಮೈಸೂರು ರಾಜ್ಯದ ವಾರ್ಷಿಕ ವರಮಾನ 1,40,40,00,000 ರೂಪಾಯಿಗಳಿತ್ತು. ಅವರು 1852ರಲ್ಲಿ ಹೈದರಾಲಿ ಖಾನ್ ಅವರು ತೀರ್ಕೊಂಡಂಥ ಕಾಲದಲ್ಲಿ ಅದು 3,90,00,000 ರೂಪಾಯಿಗಳಾಗಿತ್ತು. 3 ಪಟ್ಟು ಹೆಚ್ಚಾಗಿತ್ತು, ಅಭಿವೃದ್ಧಿ ಹೊಂದಿತ್ತು. ಹೊಸ ಹೊಸ ತಂತ್ರಜ್ಞಾನಗಳನ್ನು ತಂದಿದ್ದರು. ಡಚ್ಚರಿಂದ, ಡೆನ್ಮಾರ್ಕಿನಿಂದ ಫಿರಂಗಿಗಳನ್ನು ಆಮದು ಮಾಡಿಕೊಂಡಿದ್ದರು. ಫ್ರೆಂಚರಿಂದ ತಂತ್ರಜ್ಞಾನವನ್ನು ಕಲಿತು ರಾಕೆಟನ್ನು ತಯಾರಿಸುವಂಥ ಫ್ಯಾಕ್ಟ್ರಿಯನ್ನು ಬೆಂಗಳೂರಿನಲ್ಲಿ ತಾರಾಮಂಡಲ್ ಪೇಟೆನಲ್ಲಿ ಹಾಕಿದ್ರು. ಬಂದೂಕುಗಳನ್ನು ಆಮದು ಮಾಡಿಕೊಂಡಿದ್ದರು. ಸೈನಿಕರಿಗೆ ಕವಾಯತನ್ನು ಕಲಿಸಿದ್ರು. ಉಳವನಿಗೆ ಭೂಮಿ ಅಂತ ಹೇಳಿ ಶ್ರೀಮಂತರ ಇದ್ದಂಥ ಭೂಮಿಯನ್ನೆಲ್ಲ ಶೋಷಿತ ವರ್ಗಗಳಿಗೆ ಕೊಟ್ಟು ಅವರಿಗೆ ಭೂಮಿಯನ್ನು ಒಡೆಯನ್ನಾಗಿ ಮಾಡಿದರು. ಕಾಗದದ ಕಾರ್ಖಾನೆ, ಉಪ್ಪಿನ ಕಾರ್ಖಾನೆ, ಗಾಜಿನ ಕಾರ್ಖಾನೆ, ರೇಷ್ಮೆ ಕಾರ್ಖಾನೆಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರು. ಇದೆಲ್ಲವೂ ಬ್ರಿಟಿಷರ ನಿದ್ದೆ ಕೆಡಿಸಿತ್ತು. ಬ್ರಿಟಿಷರ ಒಂದೊಂದು ಸೋಲು, ಶ್ರೀರಂಗಪಟ್ಟಣದ ಒಂದೊಂದು ಸೋಲು ಲಂಡನ್ನಿನಲ್ಲಿ ಅವರ ಷೇರು ಮಾರ್ಕೆಟು ಅಲ್ಲೋಲ ಕಲ್ಲೋಲ ಆಗುವಾಗ ಮಾಡಿತ್ತು. ಶತಾಯ ಗತಾಯ ಅವರು 4ನೇ ಮಹಾಯುದ್ಧ ಗೆಲ್ಲಲೇಬೇಕಿತ್ತು. ಇಲ್ಲದಿದ್ದರೆ ಬ್ರಿಟಿಷ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ದಿವಾಳಿಗೆ ಹೋಗುವಂಥ ಸಾಧ್ಯತೆಗಳಿತ್ತು. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಒಂದೇ ಒಂದು ಯುದ್ಧ ಇಡೀ ಭಾರತದ 525 ಸಂಸ್ಥಾನಗಳಲ್ಲಿ ಒಂದು ಶ್ರೀರಂಗಪಟ್ಟಣ, ಒಬ್ಬ ಟಿಪ್ಪು ಸುಲ್ತಾನ ಇಡೀ ಇಂಗ್ಲೆಂಡಿನ ದಿವಾಳಿತನಕ್ಕೆ ತಳ್ಳಿಬಿಟ್ಟಿದ್ದ ಅಂತ ನಾವು ಹೇಳ್ಬೋದು. ಅಂಥ ಒಂದು ದಿವಾಳಿ ಅಂಚಿನಲ್ಲಿ ಇದ್ದಾಗ ಅನ್ಯ ದಾರಿ ಕಾಣದೆ ಇವರು ದ್ರೋಹದಿಂದ, ಮೋಸದಿಂದ ಒಳಗಿನವರನ್ನು ಖರೀದಿಸಿ, ಸಂಚು ಮಾಡಿ, ಭೇದ ಮಾಡಿ, ಒಗ್ಗಟ್ಟನ್ನು ಒಡೆದು ಈ 4ನೇ ಮಹಾಯುದ್ಧವನ್ನು ಗೆದ್ದು ಶ್ರೀರಂಗಪಟ್ಟಣವನ್ನು ಲೂಟಿ ಮಾಡಿ ಪತನ ಮಾಡಿ ತಮ್ಮ ಮರ್ಯಾದೆಯನ್ನು ಉಳಿಸ್ಕೊಳ್ತಾರೆ. ಹಾಗಾಗಿ ಇದು 1750ರಿಂದ 1800ರವರೆಗೆ ಮೈಸೂರು ಮಹಾಸಂಸ್ಥಾನದಲ್ಲೇ ಅಷ್ಟೇ ಅಲ್ಲ, ಮತ್ತು ಭಾರತದಲ್ಲಿ ಅತ್ಯಂತ ಪ್ರೋಗ್ರೆಸಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಂಥ ಕಾಲ ಈ ಮೈಸೂರು ಅರಸರು.
ಇಳವರಸರು ಮತ್ತು ನವಾಬ್ ಹೈದರ್ ಅಲಿ ಖಾನ್ ಅವರು ಮತ್ತು ಟಿಪ್ಪು ಸುಲ್ತಾನ್ ಅವರು ಇವರಿಬ್ಬರು ತುಂಬ ಉನ್ನತ ಮಟ್ಟಕ್ಕೆ ಶ್ರೀರಂಗಪಟ್ಟಣವನ್ನು ತಗೊಂಡು ಹೋಗುವಂಥ ಹಾದಿಯಲ್ಲಿದ್ದರು. ಆದರೆ ಅದನ್ನು ಬ್ರಿಟಿಷರು ಮೋಸದಿಂದ ತಡೆದು ಇವರನ್ನು ಈ ಶ್ರೀರಂಗಪಟ್ಟಣವನ್ನು ಲೂಟಿ ಮಾಡಿ ಈ ಸಾಮ್ರಾಜ್ಯವನ್ನು ಪತನ ಮಾಡಿದ್ರು ಅಂತ ಹೇಳ್ತೀನಿ. ಇಲ್ಲದೇ ಇದ್ದರೆ ನಮ್ಮ ಇತಿಹಾಸ ಬದಲಾಗೋಗ್ತಾ ಇತ್ತು. ನಮ್ಮ ಇತಿಹಾಸದಲ್ಲಿ ನಾವು ಹಿಂದೆಂದೂ ಕಂಡು ಕೇಳಿರದಂಥ ಒಂದು ಪ್ರೋಗ್ರೆಸ್ಸನ್ನು ಸಾಧಿಸ್ಬೋದಾಯಿತು. ಇಲ್ಲಿ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಕರ್ನಲ್ ವೆಲ್ಲೆಸ್ಲಿ ಈ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಕರ್ನಲ್ ವೆಲ್ಲೆಸ್ಲಿ ಇಲ್ಲಿಂದ ಹೋಗಿ ವಾಟರ್ಲೂ ಕದನದಲ್ಲಿ ನೆಪೋಲಿಯನ್ ಬೋನಪಾರ್ಟೆಯನ್ನು ಸೋಲಿಸಿ ಒಟ್ಟಾರೆಯಾಗಿ ತನ್ನ ಜೀವನದಲ್ಲಿ 80 ಯುದ್ಧಗಳಲ್ಲಿ ಭಾಗವಹಿಸಿದಂಥ ಮಹಾದೊಡ್ಡ ಸೇನಾನಿಯಾಗಿರ್ತಾನೆ. ಅವನಿಗೆ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ ಅನ್ನೋ ಪಟ್ಟ ಸಿಗುತ್ತೆ. ಸಿಕ್ಕಿದಾಗ ಇಂಗ್ಲೆಂಡಿನ ಪತ್ರಿಕೆಯೊಂದು ಅವನ ಸಂದರ್ಶನವನ್ನು ಮಾಡುತ್ತೆ. ಆಗ ಅವ್ರು ಕೇಳ್ತಾರೆ, ಒಂದೇ ಒಂದು ಮಾತು ಕೇಳ್ತಾರೆ ಅವರು, ನೀನು 80 ಯುದ್ಧಗಳಲ್ಲಿ ಪ್ರಪಂಚದಾದ್ಯಂತ ಯುದ್ಧಗಳಲ್ಲಿ ಭಾಗವಹಿಸಿದೆಯಾ, ನಿನ್ನ ದೃಷ್ಟಿನಲ್ಲಿ ಅತ್ಯಂತ ವೀರನಾದ ಸಾಹಸಿಯಾದ ಯೋಧ ಯಾರು ಅಂತ. ಕರ್ನಲ್ ವೆಲ್ಲೆಸ್ಲಿ ಒಂದೇ ಒಂದು ಮಾತು ಹೇಳ್ತಾನೆ, ಅದು ಹಜರತ್ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ರವರು ನಾನು ಕಂಡಂಥ ಆಸೀಮ ಸಾಹಸ 80 ಯುದ್ಧಗಳಲ್ಲೂ ನಾನು ಎಲ್ಲೂ ಕಂಡು ಕೇಳರಿಯದಂಥ ಸಾಹಸವನ್ನು ಪ್ರದರ್ಶನ ಮಾಡಿದರು ಅಂತ ಹೇಳ್ತಾನೆ. ಅವನ ಈ ಒಂದು ಮಾತಿನಿಂದ ನಾವು ತಿಳ್ಕೊಬೋದು ಸ್ನೇಹಿತರೆ, ಶ್ರೀರಂಗಪಟ್ಟಣವನ್ನು ಟಿಪ್ಪು ಸುಲ್ತಾನ್ರು ಮತ್ತು ನವಾಬ್ ಹೈದರ್ ಅಲಿ ಖಾನ್ರು ಯಾವ ಮಟ್ಟಕ್ಕೆ ಎತ್ಕೊಂಡು ಹೋಗಿದ್ರು ಅಂತ ನಾವಿಲ್ಲಿಂದ ತಿಳ್ಕೊಬೋದು. ಇಷ್ಟಲ್ಲದೆ ಈಗ ನಾನು ಬೆಳಗ್ಗೆಯಿಂದ ಇಷ್ಟೊಂದು ಸ್ಮಾರಕಗಳನ್ನು ನಾನು ತೋರಿಸಿದ್ದೀನಿ. ಈ ಎಲ್ಲ ಸ್ಮಾರಕಗಳನ್ನು ಉಳಿಸ್ಕೊಳ್ಳೋದು ಪ್ರಜ್ಞಾವಂತ ನಾಗರಿಕರಾದ ನಮ್ಮ ಜವಾಬ್ದಾರಿಯಾಗಿದೆ. ನಾವೆಲ್ಲರೂ ಇದನ್ನು ಬಂದು ನೋಡಿ ಉಳಿಸ್ಕೋಬೇಕು, ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಹೊರಗಿನಿಂದ ಬಂದಂಥ ಪ್ರವಾಸಿಗರು ನೀವು ಬಹುಶಃ ನೋಡಿರ್ಬೋದು, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಎಷ್ಟೋ ವಿದೇಶಿ ಪ್ರವಾಸಿಗರು ಇದನ್ನು ನೋಡೋದಕ್ಕೆ ಅತ್ಯಾಸಕ್ತಿಯಿಂದ ಬರ್ತಾರೆ. ಅವರೆಲ್ಲರೂ ಬಂದಾಗ ಅವರಿಗೆ ನಾವು ನಿರಾಸೆ ಮಾಡಬಾರ್ದು. ಇಲ್ಲಿ ಅಲ್ಲಲ್ಲಿ ಬಿದ್ದಿರತಕ್ಕಂಥ ಪೇಪರ್ಗಳು, ಬಾಟಲ್ಗಳು ಮತ್ತು ಕಸಕಡ್ಡಿಗಳು ಇವನ್ನೆಲ್ಲ ನೋಡಿ ಅವರಿಗೆ ನಿರಾಸೆ ಆಗಬಾರ್ದು. ಹಾಗಾಗಿ ಇದನ್ನೆಲ್ಲ ನಾವು ಸ್ವಚ್ಛವಾಗಿ ಇಟ್ಕೋಬೇಕು, ಕ್ಲೀನಾಗಿ ಇಟ್ಕೋಬೇಕು, ಉಳಿಸ್ಕೋಬೇಕು. ಮುಂದಿನ ತಲೆಮಾರಿಗೂ ಇದನ್ನು ನಾವು ತಲುಪಿಸ್ಬೇಕಾದಂಥದ್ದು ನಾಗರಿಕರಾದ ನಮ್ಮ ಜವಾಬ್ದಾರಿ ಅಂತ ತಿಳ್ಕೊತೀನಿ ಸ್ನೇಹಿತರೆ. ಇಲ್ಲಿಗೆ ಈ ನನ್ನ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ಮುಂದೆ ಇನ್ನೊಂದು ಸ್ಮಾರಕದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಶುಭ ದಿನ, ಶುಭವಾಗಲಿ. ನಮ್ಮ ಜೊತೆ ಹಿರಿಯ ಇತಿಹಾಸ ಸಂಶೋಧಕರು ಮತ್ತು ಆರ್ಕಿಟೆಕ್ಚರು ಆಗಿರೋಂಥ ಮತ್ತು ನಾಡಿನ ಇತಿಹಾಸ ತಜ್ಞರಲ್ಲಿ ಅತ್ಯಂತ ಪ್ರಮುಖವಾದಂಥ ಹೆಸರು ಮಾಡಿರೋಂಥ ಧರ್ಮೇಂದ್ರ ಸರ್ ನಮ್ಮ ಜೊತೆಲಿದ್ದಾರೆ. ಸರ್, ಒಟ್ಟು ಟಿಪ್ಪು ಸುಲ್ತಾನರ ಈ ಕಾಲಘಟ್ಟದಲ್ಲಿ ಮುಖಾಮುಖಿ ಮಾಡೋದಾದರೆ ನಾವು ಯಾವ ರೀತಿ ಅವರನ್ನು ನೋಡ್ಬೋದು, ಎದುರುಗೊಳ್ಬೋದು? ಈ ಕಾಲದಲ್ಲಿ ನಾವು ಟಿಪ್ಪು ಸುಲ್ತಾನ್ರನ್ನ ನಾವು ನೋಡೋದೇ ಆದರೆ ಅವರು ಈ ಕಾಲಕ್ಕೆ, ಅವರು 200 ವರ್ಷಗಳ ಕೆಳಗಡೆನೇ ಇವತ್ತಿನ ಕಾಲಕ್ಕೆ ತಕ್ಕನಾದಂಥ ಟೆಕ್ನಾಲಜಿ ಬಗ್ಗೆ ಥಿಂಕ್ ಮಾಡ್ತಾಯಿದ್ರು. ಇವತ್ತಿನ ಕಾಲಕ್ಕೆ ಬೇಕಾದಂಥ ತೆರಿಗೆಗಳ ಬಗ್ಗೆ ಥಿಂಕ್ ಮಾಡ್ತಾಯಿದ್ರು. ಇವತ್ತಿನ ಕಾಲಕ್ಕೆ ಬೇಕಾದಂಥ ಸಾಮಾಜಿಕ ನ್ಯಾಯದ ಬಗ್ಗೆ ಅವರು ಯೋಚನೆ ಮಾಡ್ತಾಯಿದ್ರು. ಅವರು ಬಹುಶಃ ಈ ಕಾಲದಲ್ಲೇ ಇದ್ದಿದ್ದರೆ ಸಾಮಾಜಿಕ ನ್ಯಾಯ ಅತ್ಯುತ್ತಮವಾದಂಥ ಸ್ಥಿತಿಯಲ್ಲಿರ್ತಾಯಿತ್ತು. ಯಾಕೆಂದರೆ ಉಳವನಿಗೆ ಭೂಮಿ ಅಂತ ಮಾಡಿ ಬಡವರಿಗೆಲ್ಲ ಭೂಮಿಯನ್ನು ಹಂಚಿದ್ರು ಮತ್ತು ತಂತ್ರಜ್ಞಾನವನ್ನು ತಂದು ಆ ಕಾಲಕ್ಕೆ ಭಾರತದ ಮಿಕ್ಕೆಲ್ಲ ರಾಜರುಗಳು ಆನೆ ಕುದುರೆಗಳ ಮೇಲೆ ಯುದ್ಧವನ್ನು ಯೋಚನೆ ಮಾಡ್ತಿದ್ದಂಥ ಕಾಲಕ್ಕೆ ಇವರು ರಾಕೆಟ್ಗಳು, ಬಂದೂಕುಗಳನ್ನು ಉಪಯೋಗಿಸ್ಕೊಂಡು ಯುದ್ಧ ಮಾಡೋದ್ರ ಮೇಲೆ ಯೋಚನೆ ಮಾಡ್ತಾಯಿದ್ರು. ಹಾಗಾಗಿ ಮತ್ತು ಡಚ್ಚರ ಜೊತೆಗೆ ಮತ್ತು ಫ್ರೆಂಚರ ಜೊತೆಗೆ ಇವರು ಕರಾವಳಿ ತೀರದಲ್ಲಿ, ಪಶ್ಚಿಮ ಕರಾವಳಿಯಲ್ಲಿ ವ್ಯಾಪಾರವನ್ನು ವೃದ್ಧಿ ಮಾಡಿಕೊಂಡು ಅಲ್ಲಿಂದ ಆಮದು ಮತ್ತು ರಫ್ತುಗಳನ್ನು ಬಹಳ ಉತ್ತಮ ಮಟ್ಟದಲ್ಲಿ ಇಟ್ಕೊಂಡಿದ್ದರು. ಸೊ ಅವರು ಈ ಕಾಲಕ್ಕೆ ಅವರು 200 ವರ್ಷಗಳ ಹಿಂದೆಯೇ ಅವರು ತಮ್ಮೆಲ್ಲ ಸಮಕಾಲೀನ ರಾಜರುಗಳಿಂದ ಕಡಿಮೆ ಅಂದ್ರೂ ಒಂದು 50 ವರ್ಷ ಮುಂದೆ ಇದ್ದರು. ಅವ್ರು ಈ ಕಾಲದಲ್ಲೂ ಅಂಥ ನಾಯಕರು ನಮಗಿದ್ದಿದ್ದರೆ ತಮ್ಮ ಸಮಕಾಲೀನ ದೇಶದವರಿಗಿಂತ 50-100 ವರ್ಷಗಳು ನಾವು ಮುಂದೆ ಹೋಗಿ ಅತ್ಯುನ್ನತ ಪ್ರಗತಿಯನ್ನು ನಾವು ಸಾಧಿಸ್ತಾ ಇದ್ವು ಅಂತ ನಾವು ಹೇಳ್ಬೋದು. ಬಟ್ ಟಿಪ್ಪು ಸುಲ್ತಾನ್ ಮೇಲೆ ಹಲವು ಆರೋಪಗಳಿವೆ. ಆತ ಸ್ತ್ರೀ ಪೀಡಕ, ಕನ್ನಡ ವಿರೋಧಿ, ಮಹಿಳಾ ಪೀಡಕ ಮತ್ತು ಕ್ರಿಶ್ಚಿಯನ್ರ ವಿರೋಧಿ, ಮತಾಂಧ, ಈ ಥರದ ಹಲವು ಆರೋಪಗಳು ಇತ್ತೀಚೆಗೆ ಬರ್ತಿವೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ಒಟ್ಟು ಇತಿಹಾಸ ತಜ್ಞರಾಗಿ ಟಿಪ್ಪು ಸುಲ್ತಾನರ, ಹೈದರ್ ಅಲಿ ಖಾನರ ಎಂಟೈರ್ ಒಂದು ಇತಿಹಾಸವನ್ನು ನೋಡಿರುವ ವಿದ್ವಾಂಸರಾಗಿರೋದ್ರಿಂದ ನಿಮ್ಮ ಅಭಿಪ್ರಾಯ ಏನಾಗಿದೆ ಸರ್ ಈ ವಿಚಾರಕ್ಕೆ? ಅದು ಆರೋಪ ಮಾಡಬೇಕಾದ್ರೆ ಆರೋಪ ಮಾಡುವಾಗ ಯಾವುದೇ ಒಂದು ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪವನ್ನು ಮಾಡೋದ್ರಿಂದ ಪ್ರತಿಯೊಂದಕ್ಕೂ ಚರಿತ್ರೆಯಲ್ಲಿ ನಾವು ಇತಿಹಾಸದಲ್ಲಿ ದಾಖಲೆಯನ್ನು ಒದಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಇವತ್ತಿನ ಇತಿಹಾಸದಲ್ಲಿ ನಾನು ನೋಡಿದಂಗೆ ಸುಮಾರು ಇಂಗ್ಲೆಂಡಿನಿಂದ ತರಿಸ್ಕೊಂಡಿರುವಂಥ ಒಂದು 7-8 ಸಾವಿರ ಪುಟಗಳ ಇತಿಹಾಸವನ್ನು ನೋಡಿದಾಗ ನಾವು ಎಲ್ಲಿಯೂ ಟಿಪ್ಪು ಸುಲ್ತಾನರಾಗಲಿ, ಹೈದರ್ ಅಲಿ ಖಾನ್ ಅವರಾಗಲಿ ಸ್ತ್ರೀ ಪೀಡಕರಾಗಿದ್ದರು ಅಂತ ಯಾವುದೇ ಅವರು ಪುಟದಲ್ಲೂ ಅವರು ವರದಿ ಮಾಡೋದಿಲ್ಲ. ಇನ್ಸ್ಟೆಡ್ ಅವರು ಎಲ್ಲ 129 ದೇವಸ್ಥಾನಗಳು
ಸಂಸ್ಥಾನಗಳಿಗೆ ಉಂಬಳಿ ಕೊಟ್ಟಿದ್ದ ಪಟ್ಟಿಯನ್ನು ಕೊಡ್ತಾರೆ ಮತ್ತು ಅವರು ಮಲಬಾರಿನಲ್ಲಿ ಸ್ತ್ರೀಯರ ವಿರುದ್ಧ ಶೋಷಣೆ ನಡೀತಿದ್ದನ್ನು ನಿಲ್ಲಿಸಿದಂಥದ್ದನ್ನು ಕೊಡ್ತಾರೆ. ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ನಡೀತಿದ್ದಂಥ ನರಬಲಿಯನ್ನು ನಿಲ್ಲಿಸಿದಂಥ ಉದಾಹರಣೆಯನ್ನು ಕೊಡ್ತಾರೆ ಹೊರತು ಅವರೆಲ್ಲೂ ಯಾವ ಪುಟದಲ್ಲಿಯೂ ಇಂಗ್ಲೀಷ್ ಇತಿಹಾಸಕಾರರು ಇವರು ಸ್ತ್ರೀ ಪೀಡಿಕರಾಗಿದ್ದರು, ಇವರು ಜನವಿರೋಧಿಯಾಗಿದ್ದರು ಅಂತ ಎಲ್ಲಿಯೂ ಹೇಳೋದಿಲ್ಲ. ಹಾಗಾಗಿ ಅದನ್ನು ನಾನು ಆಧಾರರಹಿತ ಅಂತಲೇ ನಾನಷ್ಟೇ ಹೇಳಬಲ್ಲೆ. ಯಾಕೆಂದರೆ ನಾನು ಇಂಗ್ಲೀಷಿನ ಇತಿಹಾಸವನ್ನು ಓದಿರೋದ್ರಿಂದ ಅದರ ಪ್ರಕಾರವಾಗಿ ಈಗ ನಾನು ಅದರ ದಾಖಲೆ ಸಮೇತನಾಗಿ ನಾನು ಹೇಳ್ತಾ ಇದ್ದೀನಿ. ಇವರು ಎಲ್ಲಿಯೂ ಯಾವುದೇ ಒಂದು ಪುಟದಲ್ಲಿಯೂ ಇವರನ್ನು ಯಾವುದೇ ಆರೋಪಗಳಿಗೂ ನಿಲುಕಿಸೋದಿಲ್ಲ. ಬದಲಾಗಿ ಇವರು ಭಾರತದಲ್ಲಿ 525 ರಾಜರಲ್ಲಿ ಇವರು ಅತ್ಯಂತ ಪ್ರಬಲವಾದಂಥ ರಾಜ. ಯಾಕೆಂತಂದರೆ ಇಂಗ್ಲೀಷರು ಈ ಭಾರತದಲ್ಲಿ ಮಾಡಿದ್ದು 4 ದೊಡ್ಡ ಯುದ್ಧ. ಆ 4 ದೊಡ್ಡ ಯುದ್ಧದಲ್ಲಿ ಮೊದಲನೇ ದೊಡ್ಡ ಯುದ್ಧ ಅಂದರೆ ಅವರು ನಮ್ಮ ಮೇಲೆ ಮಾಡಿದಂಥ 4 ಯುದ್ಧಗಳು. ನಿಮಗೆ ಇನ್ನೊಂದು ಆಶ್ಚರ್ಯ ಆಗ್ಬೋದು, ಈಸ್ಟ್ ಇಂಡಿಯಾ ಕಂಪನಿ ತನ್ನೆಲ್ಲ ಹೆಚ್ಚಿನ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೇ ನಮ್ಮ ಮೈಸೂರು ಯುದ್ಧದ ಮೇಲೆ. ಅಷ್ಟು ಹಣವನ್ನು ಇದ್ರ ಮೇಲೆ ಹಾಕಿತ್ತು ಅಂತಂದರೆ ಅವರು ಟಿಪ್ಪು ಸುಲ್ತಾನಕ್ಕೆ ಎಷ್ಟಿತ್ತು ಅಂತ ನೀವು ಅರ್ಥಕೋಬೋದು. ಅಷ್ಟು ಪ್ರಾಮುಖ್ಯತೆ ಇಲ್ಲದೇ ಇದ್ದರೆ ಇವರು ಇತರೆ ಸಣ್ಣ ಪುಟ್ಟ ರಾಜನಂತಾಗಿದ್ದರೆ ಅವರು ಇಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಯುದ್ಧಗಳನ್ನು ಮಾಡಬೇಕಾಗಿರಲಿಲ್ಲ. ಹಾಗಾಗಿ ಟಿಪ್ಪು ಸುಲ್ತಾನರು ಅವ್ರಿಗೆ ನೀವು ಹೇಳಿದ್ದು ಯಾವುದೇ ಆಧಾರಕ್ಕೂ ಅವ್ರಿಗೆ ಅದು ಮಾಡೋಕ್ಕೆ ಯಾವುದೂ ಟೈಮೂ ಇರಲಿಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, ನಾನು ನೋಡಿ ಟಿಪ್ಪು ಸುಲ್ತಾನರು ಕುರ್ಚಿ ಮೇಲೆ ಕೂತಿದ್ದಕ್ಕಿಂತ ಕುದುರೆ ಮೇಲೆ ಕೂತಿದ್ದೆ ಜಾಸ್ತಿ ಅಂತ. ಅವರು ತಂದೆ ಮಕ್ಕಳು 36 ವರ್ಷದ ಅವರ ಇತಿಹಾಸದಲ್ಲಿ ಅವರು ಯುದ್ಧರಂಗದಲ್ಲಿ ಡೇರೆಗಳನ್ನು ಹಾಕಿಕೊಂಡು ಅಲ್ಲೇ ಮನೆಯನ್ನು ಮಾಡಿಕೊಂಡು ಸದಾ ಕುದುರೆ ಮೇಲೆ ಕೂತ್ಕೊಂಡು ಸೈನ್ಯ ಕಟ್ಕೊಂಡು ಸೈನ್ಯ ವೃದ್ಧಿ ಮಾಡಿಕೊಂಡು ಯುದ್ಧಗಳನ್ನು ಮಾಡೋದ್ರಲ್ಲಿ ನಿರತರಾಗಿದ್ದರೆ ಹೊರತು ನಾವು ಹೇಳಿದಂಥ ಯಾವುದೇ ಈ ಆಪಾದನೆ ಮಾಡೋದಕ್ಕೆ ಅವ್ರಿಗೆ ಟೈಮೇ ಇರಲಿಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಆ ಆರೋಪಗಳಲ್ಲಿ ಹುರುಳಿಲ್ಲ. ಈಗ ನಾವು ನೋಡಿದಂಥ ಅಥವಾ ನಾವೀಗ ನೋಡ್ತಿರೋವಂಥ ಮಾನ್ಯುಮೆಂಟ್ಸ್ ಆಗಿರ್ಬೋದು, ನಾವು ಓದಿದಂಥ ಇತಿಹಾಸನೇ ಆಗಿರ್ಬೋದು, ಅದರ ಮೂಲಕವಾಗಿ ಹೇಳೋದಾದರೆ ಅವರು ಒಬ್ಬ ಆ ಕಾಲದ ಉತ್ತಮ ಚಿಂತಕರಾಗಿದ್ದಂಥ ಮಹಾರಾಜರಾಗಿದ್ದರು ಅಂತಷ್ಟೇ ನಾನು ಹೇಳಬಲ್ಲೆ. ಒಟ್ಟು ಇತಿಹಾಸದಲ್ಲಿ ಒಂದು ಈ ಬ್ರಿಟಿಷರ ವಿರುದ್ಧವಾದಂಥ ಹೋರಾಟವನ್ನು ಟಿಪ್ಪು ಸುಲ್ತಾನ್ರವರು ಮಾಡಿದ್ದಾರೆ. ಸೊ ಅದೇ ಸಂದರ್ಭದಲ್ಲಿ ನಿಜವಾಗ್ಲೂ ಇದೊಂದು ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟವಾಗಿತ್ತಾ ಅಥವಾ ತನ್ನ ರಾಜ್ಯದ ರಕ್ಷಣೆಯನ್ನು ಮಾಡಲಿಕ್ಕೆ ಟಿಪ್ಪು ಸುಲ್ತಾನ್ರವರು ಕೆಲವೊಂದು ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಥವಾ ಬ್ರಿಟಿಷ್ ವಿರೋಧಿ ಧೋರಣೆಯನ್ನು ಅನುಸರಿಸಿದ್ರ ಸರ್? ಇದು ಖಂಡಿತವಾಗಿ ಸಾಮ್ರಾಜ್ಯಶಾಹಿ ವಿರುದ್ಧವಾದ ಹೋರಾಟವೇ ಆಗಿತ್ತು. ಯಾಕೆಂದರೆ ಬರೀ ನಮ್ಮ ನಾಡನ್ನು ಉಳಿಸ್ಕೋಬೇಕು ಅನ್ನೋ ಸಿಂಗಲ್ ಪಾಯಿಂಟ್ ಅಜೆಂಡಾ ಆಗಿದ್ದರೆ ಬ್ರಿಟಿಷರು ಆಫರ್ ಮಾಡಿದ್ದಂಥ ಸಹಾಯಕ ಸೈನ್ಯ ಪದ್ಧತಿ ಅಡಿ ಶ್ರೀರಂಗಪಟ್ಟಣವನ್ನು ಇಡೀ ಮೈಸೂರು ಸಂಸ್ಥಾನವನ್ನು ಅವ್ರ ಕೈಗಿಟ್ಬಿಟ್ಟು ತಾವು ಪಿಂಚಣಿ ಹಣ ತಗೊಂಡು ಆರಾಮಾಗಿರ್ತಾಯಿದ್ರು, ತಮ್ಮ ಜೀವನ ಉಳಿಸ್ಕೊತಾಯಿದ್ರು. ಆದರೆ ಫ್ರೆಂಚರಂತೆ ಡಚ್ಚರಂತೆ ಇವರು ವ್ಯಾಪಾರಕ್ಕೆ ಬರದೆ ದೇಶವನ್ನು ಲೂಟಿ ಮಾಡೋದಕ್ಕೆ ಬಂದಿದ್ದಾರೆ ಬ್ರಿಟಿಷರು. ಅದನ್ನು ಎಲ್ಲ ರಾಜರುಗಳಿಗಿಂತ ಮುಂಚೆ ಅರಿತುಕೊಂಡಂಥ ಹೈದರ್ ಅಲಿ ಖಾನ್ ಅವರು ಮತ್ತು ಟಿಪ್ಪು ಸುಲ್ತಾನ್ ಅವರು ಯಾವುದೇ ಕಾರಣಕ್ಕೂ ಅವರ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳದೆ, ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಸ್ನೇಹ ಸಂಬಂಧವನ್ನು ಬೆಳೆಸದೆ ಯುದ್ಧವೇ ನನ್ನ ಕೊನೆಯ ಮಾರ್ಗ ಅಂಥೇಳಿ ಅವರು ಪ್ರಾಣ ಬಿಡೋವರೆಗೂ ಯುದ್ಧ ಮಾಡಿದ್ರೆ ಹೊರತು ಅವ್ರ ಜೊತೆ ಸ್ನೇಹ ಮಾಡ್ಕೊಳ್ಳೋದಕ್ಕೆ ಒಪ್ಪಲಿಲ್ಲ. ಅದರಿಂದನೇ ಸ್ಪಷ್ಟವಾಗಿ ತಿಳಿಯುತ್ತೆ ಇವರು ಸಾಮ್ರಾಜ್ಯಶಾಹಿಯ ವಿರುದ್ಧವಾಗೇ ಇದ್ದರು. ಬ್ರಿಟಿಷರನ್ನ ಓಡಿಸೋದೇ ಅವರು ಇಲ್ಲಿಂದ ಕೆಲಸ ಆಗಬೇಕಾಯಿತು. ಯಾಕೆಂದರೆ ನಾಡ ರಕ್ಷಣೆಗೆ ಅಂತಾಗಿದ್ದರೆ ನಾಡನ್ನು ಅವ್ರ ಕೈ ಕೊಟ್ಬಿಟ್ರೆ ಅವರು ರಕ್ಷಣೆನೇ ಮಾಡ್ತಿದ್ರು ಅಂತ ಈ ಮಿಕ್ಕೆಲ್ಲ ರಾಜರುಗಳು, ಭಾರತದ ಇತರೆ ರಾಜಗಳು ಮಾಡಿದ್ದನ್ನೇ ಇವರು ಮಾಡಿ ಇವರು ತಮ್ಮ ಜೀವವನ್ನು ಉಳಿಸ್ಕೋಬೋದಾಗಿತ್ತು. ಆದರೆ ಇವರು ತಮ್ಮ ಜೀವಕ್ಕೆ ಬೆಲೆ ಕೊಡದೆ ನಾಡ ರಕ್ಷಣೆಗಾಗಿ ನಿಂತು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು. ಇದರಿಂದ ಅವರು ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಡಿದ್ರು ಅಂತಲೇ ನಾನು ಹೇಳ್ಬೋದು. ಇವತ್ತಿಗೂ ನಾವು ನೋಡೋದಾದರೆ ಈಸ್ಟ್ ಇಂಡಿಯಾ ಕಂಪನಿ ಅಂತ ಬಹುರಾಷ್ಟ್ರೀಯ ಕಂಪನಿಗಳು ತುಂಬನೇ ಭಾರತ ದೇಶಕ್ಕೆ ಬಂದಿವೆ. ಇವತ್ತೇನಾದರೂ ಟಿಪ್ಪು ಇನ್ನೊಂದು 50 ವರ್ಷ ಅಥವಾ ಒಂದು 10-20 ವರ್ಷ ಬದುಕಿದ್ರೆ ಅಥವಾ ಈ ಕಾಲಘಟ್ಟದಲ್ಲಿ ಏನಾದರೂ ಇದ್ದಿದ್ರೆ ಯಾವ ಥರದ ಕಲ್ಪನೆ ಅಥವಾ ಯಾವ ಥರದ ಹೋರಾಟ ಯಾವ ಥರ ಇರ್ತಿತ್ತು ಅಂತೇಳಿ ತಾವು ಭಾವಿಸ್ತೀರಿ ಇಂದಿನ ಆಧಾರದ ಸಹಿತವಾಗಿ? ಭಾಳ ಒಳ್ಳೆಯ ಪ್ರಶ್ನೆ. ಇವತ್ತೇನಾದ್ರು ಟಿಪ್ಪು ಸುಲ್ತಾನ್ ಅವರು ನಮ್ಮ ಜೊತೆ ಇದ್ದಿದ್ರೆ ಪ್ರಪಂಚದ ಎಲ್ಲ ಟೆಕ್ನಾಲಜಿಗಳು ನಮ್ಮಲ್ಲೇ ಇರ್ತಾಯಿದ್ವು ಮತ್ತು ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳ ಹೆಸರಲ್ಲಿ ರೂಟಿ ಮಾಡೋದಕ್ಕೆ ಅವಕಾಶವೇ ಇರ್ತಾ ಇರಲಿಲ್ಲ. ಯಾಕೆಂದರೆ ಪ್ರತಿಯೊಂದನ್ನು ಅವರು ನಮ್ಮ ಜನರ ಉದ್ಧಾರಕ್ಕಾಗಿ ಮಾಡಿದಂಥ ಎಲ್ಲ ಟೆಕ್ನಾಲಜಿಗಳನ್ನು ಇಲ್ಲೇ ಉಳಿಸಿ ಇಲ್ಲೇ ಬೆಳೆಸಿ ಇಲ್ಲಿಯೇ ಜನರಿಗೆ ಉದ್ಯೋಗ ಕೊಟ್ಟು ಇಲ್ಲೇ ತಂತ್ರಜ್ಞಾನವನ್ನು ಬೆಳೆಸಿ ನಾಡನ್ನು ಉದ್ಧಾರ ಮಾಡ್ತಿದ್ದಾರೆ ಹೊರತಾಗಿ ಅದಕ್ಕೋಸ್ಕರ ಬೇರೆ ದೇಶಗಳಿಂದ ಬಹುರಾಷ್ಟ್ರೀಯ ಕಂಪನಿಗಳನ್ನು ಕರೆದುಕೊಂಡು ಬಂದು ಅವರಿಗೆ ನಾವು ಮಾಡಿದ ಸಂಪಾದನೆಯನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡುವಂಥ ಯಾವುದೇ ಸಾಹಸಕ್ಕೂ ಅವ್ರ ಕನಸಿನಲ್ಲೂ ಕೈ ಹಾಕ್ತಿರ್ಲಿಲ್ಲ ಅಂತ ನನ್ನ ಭಾವನೆ. ಇಡೀ ಪ್ರಪಂಚದಲ್ಲೇ ಟಿಪ್ಪು ಸುಲ್ತಾನ್ರನ್ನ ಮತ್ತು ಮೈಸೂರು ರಾಜ್ಯವನ್ನು ಯಾರಿಗೆ ಕಂಪೇರ್ ಮಾಡ್ಬೋದು? ಕಂಪೇರ್ ಮಾಡೋಕ್ಕೆ ಸಾಧ್ಯನಾ ಅಥವಾ ಭಿನ್ನವಾಗಿ ನಿಲ್ತಾರ ಟಿಪ್ಪು ಸುಲ್ತಾನ್, ಹೈದರ್ ಅಲಿ ಖಾನ್ ಮತ್ತು ಮೈಸೂರು ರಾಜ್ಯ? ಬಹುಶಃ
ಬಹುಶಃ ನೋಡಿ, ಆ ಕಾಲಕ್ಕೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಇದ್ದಿದ್ದು ಬ್ರಿಟಿಷ್ನವರೇ. ಅವರು ತಮ್ಮ ಬ್ರಿಟನ್ ನೆಲಕ್ಕಿಂತ 80 ಪಟ್ಟು ಹೆಚ್ಚಿನ ನೆಲವನ್ನು ತಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ದರು. ಹಾಗಾಗಿ ಮುಕ್ಕಾಲು ಪ್ರಪಂಚ ಅವ್ರ ಕೈ ಕೆಳಗಿತ್ತು. ಹಾಗಾಗಿ ಅವರು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತಲೇ ಇಟ್ಕೊಂಡಿದ್ದರು. ಅಂಥ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ತನ್ನ ಮುಂದೆ ಮಂಡಿಯೂರಿಸಿದಂಥ ಏಕೈಕ ಸುಲ್ತಾನರು ಟಿಪ್ಪು ಸುಲ್ತಾನರು. ಆ ಕಾಲದ ಮೈಸೂರನ್ನು ನಾವೇನಾದ್ರು, ಅಥವಾ ಆ ಕಾಲದ ಸಿರಿ ಸಂಪತ್ತಿನ ಪಟ್ಟಣವಾದಂಥ ಶ್ರೀರಂಗಪಟ್ಟಣವನ್ನು ನಾವು ಹೋಲಿಸಿದ್ರೆ, ಆ ಕಾಲದ ಲಂಡನ್ನಿಗಿಂತಲೂ ಹೆಚ್ಚು ಶ್ರೀಮಂತವಾಗಿದ್ದಂಥ ನಾಡು ನಮ್ಮ ಶ್ರೀರಂಗಪಟ್ಟಣ ಅಂತ ನಾನು ಹೇಳ್ಬೋದು. ಅದಕ್ಕಿಂತ ಅತ್ಯುತ್ತಮವಾಗಿದ್ದಂಥ ನಾಡು. ಇಲ್ಲದೇ ಇದ್ದರೆ ಅವರು ಇಷ್ಟು ಆಸೆ ಪಟ್ಟು ಇಲ್ಲಿಂದ ದೋಚ್ಕೊಂಡು ಹೋಗಿದ್ದನ್ನೆಲ್ಲ ಇವತ್ತು ತಮ್ಮ ಮ್ಯೂಸಿಯಂಗಳಲ್ಲಿ ಇಟ್ಕೊಂಡು ಇವತ್ತು ತಮ್ಮ ಜೀವನೋಪಾಯವನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತಂದರೆ ಇಲ್ಲಿದ್ದ ಸಂಪತ್ತಿನ ಪರಿಮಾಣವನ್ನು ಅವರು ಊಹಿಸಲಿಕ್ಕೂ ಸಾಧ್ಯವಿರಲಿಲ್ಲ. ಹಾಗಾಗಿ ಅವತ್ತಿನ ಲಂಡನ್ನಿಗಿಂತಲೂ ಶ್ರೇಷ್ಠವಾಗಿದ್ದಂಥ ನಾಡು ನಮ್ಮ ಶ್ರೀರಂಗಪಟ್ಟಣ ಅಂತ ನಾನು ಹೇಳ್ಬೋದು. ಈ ರಾಜನ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಖಾನರನ್ನ ಯಾರಿಗೆ ಕಂಪೇರ್ ಮಾಡ್ಬೋದು? ಜಗತ್ತಿನ ಯಾವುದಾದ್ರೂ ಮೂಲೆಯಲ್ಲಿ ಈ ಥರದ ನಿಜವಾಗ್ಲೂ ರಾಜರು ಅಥವಾ ಪ್ರಜಾ ಸೇವಕರು ಅಂತಲೇ ಕರ್ಕೊಂತಾರೆ, ಅಥವಾ ಪ್ರಜಾ ಸಿಟಿಜನ್ ಆಫ್ ಟಿಪ್ಪು ಅಂತೇಳಿ ಕರ್ಕೊಂತಾರೆ. ಆ ಥರ ಯಾರಾದರೂ ಕಂಪೇರ್ ಮಾಡ್ಕೊಳ್ಳಿಕ್ಕೆ? ಖಂಡಿತವಾಗಿ ನಾನು ಇಬ್ಬರನ್ನ ಕಂಪೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು, ಟಿಪ್ಪು ಸುಲ್ತಾನರ ಕಾಲದಲ್ಲಿ ಟಿಪ್ಪು ಸುಲ್ತಾನರು ಇಡೀ ಪ್ರಪಂಚಕ್ಕೆ ಗೊತ್ತಿದ್ದಂಥ ಏಕೈಕ ಭಾರತದ ಮಹಾರಾಜ ಆಗಿದ್ದರು. ಇವರನ್ನು ನಾನು ಅಮೇರಿಕಾದ ಮೊದಲ ಪ್ರೆಸಿಡೆಂಟ್ ಆದಂಥ ಜಾರ್ಜ್ ವಾಷಿಂಗ್ಟನ್ಗೆ ನಾನು ಹೋಲಿಕೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಜಾರ್ಜ್ ವಾಷಿಂಗ್ಟನ್ ಸಹ ಇಂಗ್ಲೆಂಡಿನ ಜೊತೆ ದ ಫೇಮಸ್ 7 ಇಯರ್ ವಾರ್, 7 ವರ್ಷಗಳ ಯುದ್ಧವನ್ನು ಕಾರ್ನ್ವಾಲಿಸ್ ಜೊತೆ ಮಾಡಿದ್ರು. ಅವರಿಬ್ಬರು ಅಂಥ ಮಹಾ ಸಾಹಸಿಗಳೊಂದಿಗೆ ಯುದ್ಧ ಮಾಡಿದಂಥ ಏಕೈಕ ಮಹಾರಾಜ ಟಿಪ್ಪು ಸುಲ್ತಾನು. ಹಾಗಾಗಿ ಟಿಪ್ಪು ಸುಲ್ತಾನರನ್ನ ನಾನೇನಾದರೂ ಹೋಲಿಕೆ ಮಾಡೋಕ್ಕೆ ಇಷ್ಟಪಟ್ಟರೆ ಒಂದನ್ನು ಜಾರ್ಜ್ ವಾಷಿಂಗ್ಟನ್ ಜೊತೆಗೂ ಮತ್ತು ಕಾರ್ನ್ವಾಲಿಸ್ ಅವ್ರ ಜೊತೆಗೂ ಕಂಪೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇವತ್ತಿನ ಈ ಎಂಟೈರ್ ಇಂಗ್ಲೆಂಡಿನಲ್ಲಿ ಒಂದೇ ಒಂದು ಪ್ರತಿಮೆಯನ್ನು ನೀವು ನೋಡ್ಬೋದು, ಅದು ಕಾರ್ನ್ವಾಲಿಸ್ನ ಪ್ರತಿಮೆ. ಹಾಗಾಗಿ ಕಾರ್ನ್ವಾಲಿಸ್ಗೆ ಎಷ್ಟು ಮಹತ್ವ ಅವರು ಇಂಗ್ಲೆಂಡಿನವ್ರು ಕೊಟ್ಟರೋ ಅಷ್ಟೇ ಮಹತ್ವವನ್ನು ನಾವು ಇಲ್ಲಿ ಟಿಪ್ಪು ಸುಲ್ತಾನರು ಕೊಡಬೇಕು ಅಂತ ನಾನು ಆಶಿಸ್ತೀನಿ. ಮತ್ತು ಜಾರ್ಜ್ ವಾಷಿಂಗ್ಟನ್ನು ಮತ್ತು ಕಾರ್ನ್ವಾಲಿಸ್ಗೆ ಸಮನಾದಂಥ ಒಂದು ವ್ಯಕ್ತಿತ್ವ, ಒಂದು ಇದು ಪ್ರಭೆ ಇವರಲ್ಲಿ ಇತ್ತು ಅಂತ ನಾನು ಹೇಳಕ್ಕೆ. ಓಕೆ, ಎಸ್, ಕಟ್ ಮಾಡ್ಕೊಬೇಕಿದೆ, ಮತ್ತೆ ಇದು ಮಾಡೋಣ. ಓಕೆ, ಈ ಸರ್ಕಾರ ಟಿಪ್ಪು ಸುಲ್ತಾನರ ಜನ್ಮದಿನವನ್ನು ನವೆಂಬರ್ 10ಕ್ಕೆ ಮಾಡುತ್ತೆ. ಆ್ಯಕ್ಚುಲಿ ಟಿಪ್ಪು ಸುಲ್ತಾನ್ ಜನ್ಮದಿನ 20ಕ್ಕೆ, ನವೆಂಬರ್ 20ನೇ ತಾರೀಕು. ಏನಿದ್ರ ಗೊಂದಲ? ಅದರ ಹಿನ್ನೆಲೆಯ ಉದ್ದೇಶ ಏನಿರ್ಬೋದು ಸರ್? ಸರ್, ಅದು ರಾಜಕೀಯ ಕಾರಣಗಳಿರ್ಬೋದು, ಅಥವಾ ನಾಡಿನಲ್ಲಿ ಹೆಚ್ಚುತ್ತಿದ್ದಂಥ ವೈರುಧ್ಯಗಳ ಪರಿಣಾಮವಾಗಿ ನಾಡಲ್ಲಿ ಶಾಂತಿ ಕಾಪಾಡೋ ಸಲುವಾಗಿ ಅವರು ಈ ನಡೆಯನ್ನು ಅನುಸರಿಸಿರ್ಬೋದು. ಹಾಗಾಗಿ ಇದು 10ನೇ ತಾರೀಕಿಗೆ 10 ದಿನ ಮುಂಚಿತವಾಗಿ ಮಾಡಿರ್ಬೋದು ಅಂತ ನನ್ನ ಊಹೆ. ಹಾಗಾಗಿ ಇದಕ್ಕೆ ಯಾವುದು ಬಲವಾದ ಕಾರಣಗಳು ನನಗೆ ಕಾಣೋದಿಲ್ಲ. ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾರಣಗಳು ನವೆಂಬರ್ 10ಕ್ಕೆ ಮಾಡಬೇಕು ಅಂತ ಎಲ್ಲಿಯೂ ಅದು ನನಗೆ ಕಾಣೋದಿಲ್ಲ. ಇದು ಯಾವುದೇ ಒಂದು ನಾಡಿನಲ್ಲಿ ಶಾಂತಿಯಿಂದ ಎಲ್ಲರೂ ಇರಲಿ ಅನ್ನೋ ಒಂದು ಕಾರಣಕ್ಕೆ ಇವರು 10 ದಿನ ಮುಂಚಿತವಾಗಿ ಸುಲ್ತಾನರ ಜಯಂತಿನ ಮಾಡ್ತಾ ಇರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಪ್ರಿಯ ವೀಕ್ಷಕರೇ, ಇಡೀ ಪ್ರಪಂಚದಲ್ಲೇ ಯುದ್ಧ ತಂತ್ರಜ್ಞಾನವನ್ನು ಬಳಸ್ತಾ ಅತ್ಯಾಧುನಿಕವಾದ ಯುದ್ಧಗಳ ಜೊತೆಗೆ ಮುಖಾಮುಖಿಯಾದಂಥ, ಅದರಲ್ಲೂ ಬ್ರಿಟಿಷರ, ಸೂರ್ಯ ಮುಳುಗದ ನಾಡು, ಬ್ರಿಟಿಷರ ಜೊತೆ ಯುದ್ಧ ಮಾಡಿದಂಥ ವೀರ, ಈ ನೆಲದ ಶೂರ ಟಿಪ್ಪು ಸುಲ್ತಾನರ ಬಗ್ಗೆ ಹಲವಾರು ವಿವಾದಗಳು, ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದೆ. ಈ ಹಿನ್ನೆಲೆಯಾಗಿ ನಮ್ಮ ನಾಡಿನ, ನಮ್ಮ ಜಿಲ್ಲೆಯ ಈ ರಾಜ ಟಿಪ್ಪು ಸುಲ್ತಾನ್ರವರು ಆಳ್ವಿಕೆ ಮಾಡಿದ್ದನ್ನು ನಾವು ಕಾಣ್ತಿದ್ದೀವಿ ಇತಿಹಾಸದೊಳಗಡೆ. ಸೊ ಈ ಹಿನ್ನೆಲೆಯಾಗಿ ಟಿಪ್ಪು ಸುಲ್ತಾನರ ಇಡೀ ಆಳ್ವಿಕೆಯಲ್ಲಿ ವಿಶೇಷವಾಗಿ ಉಳಿದಿರೋಂಥ ಸ್ಮಾರಕಗಳು, ಅವರ ಆಡಳಿತದಲ್ಲಿ ಬಳಸಿರಬಹುದಾದಂಥ ಸಲಕರಣೆಗಳು, ಮತ್ತು ಅವರು ಬಳಕೆ ಆದಂಥ ಅರಮನೆಗಳು, ಇಡೀ ವಾಣಿಜ್ಯ ಕೇಂದ್ರಗಳು ಮತ್ತು ಇವತ್ತಿಗೆ ಮಟ್ಟಿಗೆ ಜನರಿಗೆ ನೋಡಲಿಕ್ಕೆ ಇರೋಂಥ ಸ್ಮಾರಕಗಳ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯ ಜೊತೆಗೆ ನಿಮ್ಮ ಜೊತೆ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಇತಿಹಾಸ ಸಂಶೋಧಕರು ಮತ್ತು ನಾಡಿನ ಪ್ರಖ್ಯಾತರು ಮತ್ತು ವಿಚಾರವಾದಿಗಳು ಆಗಿರೋಂಥ ಧರ್ಮೇಂದ್ರ ಸರ್ ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಓಕೆ, ಇಲ್ಲಿ ತನಕ ಇಡೀ ಶ್ರೀರಂಗಪಟ್ಟಣದ ಹಲವು ಸ್ಮಾರಕಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇವೆ. ಬ್ರಿಟಿಷರ ಜೊತೆ ವಿರೋಚಿತವಾದ ಯುದ್ಧ ಮಾಡಿದಂಥ, ಇಡೀ ಕನ್ನಡ ನಾಡಿನ ಏಕೀಕರಣಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದಂಥ, ಕನ್ನಡ ಭಾಷೆಗೆ ತನ್ನದೇ ಆದಂಥ ಕೊಡುಗೆ ನೀಡಿದಂಥ, ಇಡೀ ಕನ್ನಡ ಜನರಿಗೆ ಒಂದು ಸ್ವಾಭಿಮಾನದ ಕಿಚ್ಚನ್ನು ತುಂಬಿದಂಥ ವೀರ ಸೇನಾನಿ ಟಿಪ್ಪು ಸುಲ್ತಾನರ ನಾಡಿನಲ್ಲಿ ನಾವು ಇವತ್ತು ಬಂದಿದ್ದೀವಿ. ಸೊ ಈ ನಾಡಿನಲ್ಲಿ ಹಲವಾರು ಸ್ಮಾರಕಗಳ ಪರಿಚಯದ ಜೊತೆಗೆ ನಮ್ಮ ಜೊತೆ ಹಲವಾರು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಸೊ ಇಂಥ ಸಂಶೋಧಕರು,
ವಿಚಾರವಾದಿಗಳು ಆಗಿರೋಂಥ ಧರ್ಮೇಂದ್ರ ಸರ್ ಅವರಿಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಇವತ್ತು ಈ ಕಾವೇರಿ ಟಿ ವಿಯಿಂದ ನನಗೂ ನಾಡಿಗೆ ಈ ಒಂದು ಸ್ಮಾರಕಗಳನ್ನು ಪರಿಚಯಿಸುವಂಥ ಒಂದು ಅವಕಾಶ ಸಿಕ್ಕಿತು. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್.